ಮನೆ ಅಂಗಡಿ ಕಚೇರಿ ಮುಂದೆ ಬರೋ ಅಪರಿಚಿತರಿಗೆ ಸಹಾಯ ಮಾಡೋ ಮುನ್ನ ಯೋಚಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದಲ್ಲಿ ಅಪರಿಚಿತ ಸಾಧು ವೇಷದ ವ್ಯಕ್ತಿ ಮೆಡಿಕಲ್ ಶಾಪ್ ಮಾಲೀಕನಿಗೆ ವಂಚನೆ ಮಾಡಿದ್ದಾನೆ. ಮೆಡಿಕಲ್ ಶಾಪ್ ಬಳಿ ಬಂದಿದ್ದ ನಕಲಿ ಸಾಧು ಶಾಪ್ ಮುಂದೆ ಇಟ್ಟ ವಾಟರ್ ಕ್ಯಾನ್ ನಿಂದ ನೀರು ಕುಡಿಯಲು ಮುಂದಾಗಿದ್ದ. ಈ ವೇಳೆ ಮೆಡಿಕಲ್ ಶಾಪ್ ಮಾಲೀಕ ಕೋಲ್ಡ್ ವಾಟರ್ ಬಾಟಲ್ ಕೊಟ್ಟಿದ್ದಾನೆ. ಅದನ್ನ ಕುಡಿದು ಕೈಯಲ್ಲಿ 2 ಹೂಗಳು ಕೊಟ್ಟು ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾನೆ. ಹೂ ಕೊಟ್ಟ ಬಳಿಕ ವಿಚಿತ್ರ ವಾಸನೆಯಿಂದ ಮೆಡಿಕಲ್ ಶಾಪ್ ಮಾಲೀಕನಿಗೆ ಮಂಪು ಬಂದಿದೆ. ಬಳಿಕ ಮಾಲೀಕನ ತಲೆ ಮೇಲೆ ಬಿಳಿ ಬಟ್ಟೆ ಹಾಕಿ 10,500 ರೂಪಾಯಿ ನಗದು, ಕೈಯಲ್ಲಿ ಇದ್ದ 5 ಗ್ರಾಂ ಚಿನ್ನದ ಉಂಗುರ ತೆಗೆದುಕೊಂಡು ನಕಲಿ ಸಾಧು ಎಸ್ಕೇಪ್ ಆಗಿದ್ದಾನೆ. ಕೆಲ ಸಮಯದ ಬಳಿಕ ಎಚ್ಚರಗೊಂಡ ಮೆಡಿಕಲ್ ಶಾಪ್ ಮಾಲೀಕನಿಗೆ ಮೋಸ ಹೋಗಿದ್ದು ಗೊತ್ತಾಗಿದೆ. ಇನ್ನು ಬಳಿಕ ಸಿಂಧನೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಸಿಸಿಟಿವಿ ಪರಿಶೀಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಹಾವೇರಿ ನಗರದಲ್ಲಿ ಬೀದಿ ಬದಿ ಸೈಕಲ್ ವ್ಯಾಪಾರ ಬಲು ಜೋರಾಗಿದೆ. ರಸ್ತೆ ಬದಿ ಸೈಕಲ್ ಖರೀದಿಗೆ ಮುಗಿಬಿದ್ದ ಜನ ಆರೋಗ್ಯನೂ ಕಾಪಾಡಿಕೊಳ್ಳಬಹುದು, ದುಡ್ಡು ಉಳಿಸಬಹುದು ಅಂತಿದ್ದಾರೆ. ಊರಲ್ಲಿ ಬೈಕ್ ಬದಲು ಸೈಕಲ್ನಲ್ಲಿ ಓಡಾಡೋಕೆ ನಿರ್ಧಾರ ಮಾಡಿದ್ದೇವೆ, ಹೀಗಾಗಿ ಸೈಕಲ್ ಖರೀದಿಗೆ ಹಳ್ಳಿಯಿಂದ ಸಿಟಿಗೆ ಬಂದಿದ್ದೀನಿ ಅಂದಿದ್ದಾನೆ ಯುವಕ. ಇನ್ನು ಪೋಷಕರು ಕೂಡ ಮಕ್ಕಳಿಗೆ ಬೈಕ್ ಬದಲು ಸೈಕಲ್ ಕೊಡಿಸಬೇಕು ಅಂತ ಹೇಳ್ತಿದ್ದಾರೆ. ಅಕಾಲಿಕ ಮಳೆಗೆ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಮಾರಡಿ ಗ್ರಾಮದ ರೈತ ಸುಮಾರು 8 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಪಪಾಯಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇನ್ನೇನು 1 ವಾರ ಕಳೆದ್ರೆ ಕಟಾವಿಗೆ ಬರಬೇಕಿದ್ದ ಪಪ್ಪಾಯಿ ಬೆಳೆ ಬಿರುಗಾಳಿಗೆ ಸಿಕ್ಕಿ ಸರ್ವನಾಶ ಆಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ 8 ಎಕರೆ ಜಮೀನಿನಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಆದಾಯದ ನಿರೀಕ್ಷೆ ಇತ್ತು. 8 ಎಕರೆಯಲ್ಲಿ ಪಪ್ಪಾಯಿ ಬೆಳೆಯಲು ಸುಮಾರು 8ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ರೈತ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಕಂಗಾಲಾಗಿದ್ದಾರೆ. ಪಪ್ಪಾಯಿ ಮಾತ್ರವಲ್ಲದೆ ಜಿಲ್ಲೆಯ ಹಲವೆಡೆ ಅಕಾಲಿಕ ಮಳೆ, ಬಿರುಗಾಳಿಗೆ ಮಾವು, ಕಬ್ಬು, ಬಾಳೆ ಸೇರಿ ಹಲವು ಬೆಳೆಗಳು ಹಾನಿಯಾಗಿದೆ. ಬೆಳೆ ಹಾನಿ ಬಗ್ಗೆ ತಕ್ಷಣವೇ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಲಾಗುತ್ತೆ ಅಂತ ತೋಟಗಾರಿಕಾ ಇಲಾಖೆಯ ಉಪ ನಿರ್ದೇಶಕ ಭರವಸೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನ ಮಳೆಯಿಂದಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತು ಹೇಲ್ ಸ್ಟಾಮ್ ಏನಂತೀವಿ ನಾವು, ಅದರ ಕಾರಣದಿಂದಾಗಿ ಬೆಳೆ ಹಾನಿ ಆಗಿದ್ದು, ಮುಖ್ಯವಾಗಿ ಆಳಂದ್ ಮತ್ತು ಅಫ್ಜಲ್ಪುರ ತಾಲೂಕು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನಮ್ಮ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದ್ದು, ಪಪ್ಪಾಯ, ಬಾಳೆ ಮತ್ತು ಇನ್ನಿತರೆ ತರಕಾರಿ ಬೆಳೆಗಳು ಕೂಡ ಹಾನಿಯಾಗಿದ್ದು, ಒಟ್ಟಾರೆಯಾಗಿ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 36.5 ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದ್ದು, ಮತ್ತು ಕಳೆದ 1 ವಾರದಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ ಪಪ್ಪಾಯ ಮತ್ತು ಬಾಳೆ ಬೆಳೆ ಹಾನಿಯಾಗಿದ್ದು, ಮತ್ತು ಅಲ್ಲದೆ ನಿನ್ನೆ ದಿನಾಂಕದಂದು ಚಿತ್ತಾಪುರ ತಾಲೂಕಿನ ಮಾರಡಿಗೆ ಗ್ರಾಮದಲ್ಲೂ ಕೂಡ ಒಂದು 8 ಎಕರೆ ಪಪ್ಪಾಯ ಬೆಳೆ ಹಾನಿಯಾಗಿದ್ದು, ನಮ್ಮ ಸ್ಥಾನಿಕ ಅಧಿಕಾರಿಗಳು ತೆರಳಿ ಹೋಬಳಿ ಮಟ್ಟದ ಅಧಿಕಾರಿಗಳು ಬೆಳೆ ಹಾನಿಯನ್ನು ಪರಿಶೀಲಿಸಿ ಅದನ್ನು SDRF ಒಂದು ಮಾರ್ಗಸೂಚಿಯನ್ನು ಪರಿಹಾರಕ್ಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.